ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಆತ್ಮೀಯವಾದಂಥ ಸುಸ್ವಾಗತ. ಫ್ರೆಂಡ್ಸ್, ಕಬಾಬ್ ಅಂತ ಮಾಡಿದ್ರೆ ವೆಜ್ ಆಗಲಿ ನಾನ್ ವೆಜ್ ಆಗಲಿ ತುಂಬಾ ಎಣ್ಣೆ ಹಾಕಿ ಎಣ್ಣೆಲೇ ಫ್ರೈ ಮಾಡಬೇಕು, ಮೊಟ್ಟೆನ ಬೆಳೆಸಬೇಕು, ಈ ಥರ ಎಲ್ಲ ಇರುತ್ತಲ್ವ. ಆದರೆ ನಾನಿವತ್ತು ಜಸ್ಟ್ ಒಂದೇ ಒಂದು ಚಮಚ ಎಣ್ಣೆಲಿ ಸಖತ್ ಸಾಫ್ಟಿ ಟೇಸ್ಟಿ ಕಬಾಬನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾದರೆ ತಡ ಮಾಡೋದು ಬೇಡ, ಹಲಸಿನಕಾಯಿಯ ಕಬಾಬ್, ಅದು ಕೂಡ ಒಂದೇ ಒಂದು ಚಮಚ ಎಣ್ಣೆಲಿ ಮಾಡೋವಂಥದ್ದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣವಾ. ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಜೊತೆಗೆ ನಾನು ಹಾಕಿದ ಕೂಡಲೇ ನೀವು ನೋಡ್ಬೋದು. ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮರಿದೇನೆ. ಹಾಗಾದರೆ ಬನ್ನಿ, ಇವತ್ತಿನ ಈಸಿಯಾಗಿರೋಂಥ ಹಲಸಿನಕಾಯಿಯ ಕಬಾಬ್, ಅದು ಕೂಡ ಒಂದೇ ಸ್ಪೂನ್ ಎಣ್ಣೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಹಲಸಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೋಬೇಕು. ಫ್ರೆಶ್ ಆಗಿರೋದು ತೊಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಈ ರೆಸಿಪಿಗೆ. ನೋಡಿ, ನಾನು ಈ ಥರ ಉದ್ದುದ್ದಕ್ಕೆ ಸೀಳ್ಬಿಟ್ಟು ಕಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಮತ್ತೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಒಂದರಲ್ಲಿ ಎರಡು ಮಾಡಿಕೊಂಡ್ರೂ ಆಗುತ್ತೆ, ಅಥವಾ ಇದೇ ಥರ ಉದ್ದದಾಗಿಯೇ ನೀವು ಬಳಸ್ಕೊಂಡ್ರೂ ಕೂಡ ನಡೆಯುತ್ತೆ. ಉದ್ದವಾಗೇ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇದನ್ನು ಒಂದು ಪಾತ್ರೆಗೆ ನೀರಿನಲ್ಲಿ ಹಾಕಿ ನೋಡಿ ಬೇಯಿಸ್ಕೊಳ್ಬೇಕು. ನಾನೀಗ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಮುಟ್ಟಿದ್ರೆ ಕಟ್ಟಾಗಬೇಕು, ಆ ಥರ ಚೆನ್ನಾಗಿ ಹದವಾದ ಬೆಂಕಿಲಿ ಹದವಾಗಿ ಬೇಯಿಸ್ಕೋಬೇಕಾಗತ್ತೆ. ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅರ್ಧದಷ್ಟು ಬೆಂದರೂ ನಡೆಯುತ್ತೆ ಈ ರೆಸಿಪಿಗೆ. ನೋಡಿ, ಇಷ್ಟು ಬೆಂದರೆ ಸಾಕಾಗುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನೀವು ಈಗಲೇ ಉಪ್ಪು ಹಾಕಿ ಬೇಯಿಸೋದ್ರಿಂದ ಉಪ್ಪು ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅಂತ. ಒಂದು 5 ನಿಮಿಷ ಉಪ್ಪು ಹಾಕಿದ ನಂತರ ಬೇಯಿಸ್ಕೊಳ್ಳಿ. ಈಗ ಬೆಂದಿದ್ದಾಗಿದೆ, ಮಿಕ್ಸ್ ಮಾಡಿಕೊಂಡು ಬೆಂದಿದ್ದಾಗಿದೆ ಅಲ್ಲ, ಇದರ ನೀರನ್ನು ಪೂರ್ತಿಯಾಗಿ ಬಸ್ದು ತೆಗೆದುಬಿಡಿ. ತೆಗೆದು ಸೈಡಲ್ಲಿ ಇಟ್ಕೊಳ್ಳಿ. ಈಗ ಇನ್ನೊಂದು ಕಡಾಯಿ ಅಥವಾ ಬೇಸನ್ನ ತೊಗೊಳ್ಳಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಹಾಗೆ 1 ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಪುಡಿ ಅಥವಾ ಗರಂ ಮಸಾಲ ಪುಡಿ, ಅಥವಾ ಕಬಾಬ್ ಪೌಡರ್ ಸಿಕ್ಕರೂ ಕೂಡ ನೀವು ಹಾಕ್ಕೋಬೋದು. ಆದರೆ ಇಷ್ಟೇ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಸ್ವಲ್ಪ ಜೀರಿಗೆ, ಚಿಕನ್ ಮಸಾಲ ಅಥವಾ ಗರಂ ಮಸಾಲ ಹಾಕ್ಕೊಂಡ್ರೂ ಸಾಕು. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ ದೊಡ್ಡ ಸ್ಪೂನಲ್ಲಿ, ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟು, ಇಷ್ಟನ್ನು ಹಾಕಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಇಟ್ಕೊಂಡಿದ್ದೀನಿ, ಅರ್ಧ ಕಪ್ಪಲ್ಲಿ ಅರ್ಧದಷ್ಟು. ಹಾಗೆ 1 ಸ್ಪೂನ್ ಆಗೋಷ್ಟು ಜೋಳದ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಿಂಬೆ ರಸ, ಇಷ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನಿಂಬೆ ರಸ ಹಾಕಿದ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹದವಾಗಿ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ನೋಡಿ, ಈ ಥರ ಒಂದ್ಸಲ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕಿ ಹದವಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳಿ. ಈಗ ನೋಡಿ, ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಫುಲ್ ಗಟ್ಟಿಯಾಗಿರಬೇಕು. ನಾವು ಹಲಸಿನಕಾಯಿ ಪೀಸಸ್ಗೆ ಹಾಕಿದ್ರೆ ಅದು ಗಟ್ಟಿಯಾಗಿ ಅಂಟ್ಕೊಂಡು ಕೂರೋ ಥರ. ನೋಡಿ, ಈ ಥರ ಇಷ್ಟು ತಿಕ್ಕಾಗಿದ್ದರೆ ಸಾಕು. ಈಗ ನಾವು ಬೇಯಿಸಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ವಲ್ಲ ಹಲಸಿನಕಾಯಿ ಪೀಸು, ಅದನ್ನು ಹಾಕ್ಕೋತಾ ಇದ್ದೀವಿ. ಎಲ್ಲವನ್ನು ಹಾಕಿ ಎಲ್ಲವಕ್ಕೂ ಮಸಾಲೆ ತಾಗೋ ಥರ ನೋಡಿ ಈ ಥರ ಹಚ್ಕೊಳ್ಳಿ. ಪೂರ್ತಿಯಾಗಿ ಮಸಾಲೆನ ಹಚ್ಕೋಬೇಕು. ನೀವು ಹಲಸಿನಕಾಯಿಗಳಿಗೆ ಬೇಕಾದರೆ ಈ ಥರ ಫೋರ್ಕಿಂದ ಸ್ವಲ್ಪ ಚುಚ್ಚಿ ಇದು ಪಾಯಿಂಟ್ ಮಾಡಿದ್ರೆ ಆ ಮಸಾಲೆ ಒಳಗೂ ಕೂಡ ಹೋಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಹೀಗೆ ಚುಚ್ಚಿ ಮಸಾಲೆ ಒಳಗೆ ಎದ್ದು ತೆಗೆಯೋದ್ರಿಂದ ಮಸಾಲೆ ಒಳಗೂ ಕೂಡ ಹೋಗುತ್ತೆ, ಜೊತೆಗೆ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಎಲ್ಲವನ್ನು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ
ಎಲ್ಲ ಮಿಕ್ಸ್ ಮಾಡಿದ ನಂತರ ಒಂದು 5 ನಿಮಿಷ ಹಾಗೆಯೇ ಬಿಟ್ಬಿಡಿ. 5 ನಿಮಿಷ ಚೆನ್ನಾಗಿ ಅದನ್ನು ಅಬ್ಸರ್ವ್ ಮಾಡ್ಕೋಬೇಕು ಮಸಾಲೆ ಹಲಸಿನಕಾಯಿ, ಆಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ಅಬ್ಸರ್ವ್ ಮಾಡ್ಕೊಳ್ಳೋಷ್ಟರಲ್ಲಿ ಒಂದು ದೋಸೆ ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಳ್ಳೋಣ. ಈಗ ಇದಕ್ಕೆ ಎಣ್ಣೆನ ಹಚ್ಕೊಳ್ಳೋಣ. ನಾನಿಲ್ಲಿ ಚೀನಿಕಾಯಿ ತೊಟ್ಟಿಂದ ಹಚ್ಕೋತಾ ಇದ್ದೀನಿ. ತುಂಬ ಒಳ್ಳೆಯದು ಕೂಡ ಇದು. ಇದರಿಂದ ಹಚ್ಚೋದ್ರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ, ಜೊತೆಗೆ ಹೆಲ್ತ್ಗೂ ಕೂಡ ಒಳ್ಳೆಯದು. ಜೊತೆಗೆ ಯಾವುದೇ ನೀವು ಈ ಆರ್ಡಿನರಿ ಬ್ರಷ್ಗಳನ್ನು ಯೂಸ್ ಮಾಡ್ತಿರಲ್ಲ ಅವೆಲ್ಲದಕ್ಕಿಂತ ತುಂಬಾ ಒಳ್ಳೆಯದು. ಇದು ಚೀನಿಕಾಯಿಯ ತೊಟ್ಟಿರುತ್ತಲ್ಲ ಅದು, ನೀವು ಇದೇ ಸಿಕ್ಕಿದ್ರೆ ಇದರಲ್ಲಿ ಯೂಸ್ ಮಾಡಿ, ತುಂಬಾ ಒಳ್ಳೆಯದು ಹೆಲ್ತ್ಗೂ ಕೂಡ. ನಂಜಿನ ಅಥವಾ ನಂಜು, ಕಜ್ಜಿ, ತುರ್ಕಿ ಈ ಥರ ಏನಾದರೂ ಇದ್ದರೆ ಈ ತೊಟ್ಟಿಂದ ಬೇರನ್ನು, ಈ ತೊಟ್ಟನ್ನು ಅಂದರೆ ತೇದು ಹಚ್ಚೋದ್ರಿಂದ ಆ ತುರಿಕೆ ಕಜ್ಜಿ ಎಲ್ಲ ಕಡಿಮೆ ಆಗುತ್ತೆ ಅಂತಾರೆ. ಹಾಗಾಗಿ ಇದನ್ನು ನಾವು ತೇದು ಹಚ್ಚೋಕ್ಕಾಗದೇ ಇದ್ದರೂ ಕೂಡ ಈ ಥರ ದೋಸೆ ಗೀಸೆ ಮಾಡುವಾಗ ಹಚ್ಕೊಂಡು ಪೇನಿಗೆ ಅದು ಹಚ್ಚೋದ್ರಿಂದ ಒಳ್ಳೆಯದು. ಈಗ ನೋಡಿ ಮಸಾಲೆ ಹಚ್ಚಿದ್ದೀನಿ. ಇದನ್ನು ಒಂದೊಂದಾಗಿ ದೋಸೆ ಪ್ಯಾನ್ಗೆ ಇಟ್ಕೊಳ್ಳೋಣ. ಎಲ್ಲವನ್ನು ಈ ಥರ ಫ್ರೈ ಮಾಡೋದಕ್ಕೆ ಇಟ್ಕೊಂಡ್ಬಿಡೋಣ. ನಾನೀಗೆಲ್ಲವನ್ನು ಇಟ್ಕೊಂಡಾಗಿದೆ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನು ಎಣ್ಣೆನ ಹಾಕೋತಾ ಇದ್ದೀನಿ. ಈ ಥರ ಎಣ್ಣೆ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಇದನ್ನು ಟರ್ನ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಟರ್ನ್ ಮಾಡ್ಕೋಬೇಕಾಗತ್ತೆ. ವಾವ್, ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಅಲ್ವಾ ಕಬಾಬು. ನೀವು ಕೂಡ ಈ ಹಲಸಿನಕಾಯಿ ಕಬಾಬನ್ನು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಜೊತೆಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಮೊದಲನೇ ಸಲ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕಾನನ್ನು ಕೂಡ ಒತ್ತೋದನ್ನು ಮರಿಬೇಡಿ. ಹಾಗಾದರೆ ನೋಡಿ ಎಷ್ಟು ಈಸಿ, ಹಾಗೆ ಒಂದೇ ಚಮಚ ಎಣ್ಣೆಯಲ್ಲಿ ಮಾಡುವಂಥ ಹಲಸಿನಕಾಯಿ ಕಬಾಬನ್ನು ನೀವು ಕೂಡ ಟ್ರೈ ಮಾಡಿ, ಮಿಸ್ ಮಾಡ್ದೇನೆ. ಈ ಸೀಸನ್ನಲ್ಲಿ ಈ ರೆಸಿಪಿ ಟ್ರೈ ಮಾಡಬೇಕು, ಆಗಲೇ ರುಚಿ. ನೋಡಿದ್ರಲ್ಲ ಎಷ್ಟು ಸಾಫ್ಟ್, ಒಳ್ಳೆ ಚಿಕನ್ ಥರ ಆಗಿದೆ. ನನಗಂತೂ ಈ ರೆಸಿಪಿ ತುಂಬ ಇಷ್ಟ. ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ಲೈಕನ್ನ ಕೂಡ ಒತ್ತಿ. ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಥ್ಯಾಂಕ್ ಯು. ಸರ್ವೇ ಜನ ಸುಖಿನೋ ಭವಂತು. ಬಾಯ್.